ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 48ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ಚಿತ್ರವನ್ನ ಬಿಡಿಸ್ಕೊಳ್ಳೋಣ. ಸೊ ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ಎ ಬಿ ಪ್ಯಾರಲಲ್ ಟು ಸಿ ಡಿ. ಸೊ ಇಲ್ಲಿ ಎಡಿ ಯು ವ್ಯಾಸವಾದರೆ, ಓಕೆ, ಸೊ ಇಲ್ಲಿ ಎಡಿಯು ವ್ಯಾಸವಾದರೆ, ಸೊ ಇಲ್ಲಿ ಎ ಬಿ ಈಕ್ವಲ್ ಟು ಸಿ ಡಿ ಎಂದು ಸಾಧಿಸಿ. ಓಕೆ, ಸೊ ಇಲ್ಲಿ ಎಡಿಯು ವೃತ್ತದ ವ್ಯಾಸ ಮತ್ತು ಓ ವೃತ್ತ ಕೇಂದ್ರವಾಗಿದೆ. ಸೊ ಅದರಿಂದ ಏನ್ ಹೇಳ್ಬೋದು, ಓ ಬಿಂದು ಎಡಿಯ ಮಧ್ಯ ಬಿಂದು ಆಗತ್ತೆ. ಹಾಗಾದ್ರೆ ನಾವಿಲ್ಲಿ ಎ ಓ ಈಸ್ ಈಕ್ವಲ್ ಟು ಓಡಿ ಅಂತ ಬರಿಬಹುದು. ಓಕೆ, ಸೊ ಇಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ ಇದೆ. ಸೊ ಎ ಬಿ ಪ್ಯಾರಲಲ್ ಟು ಸಿ ಡಿ ಆಗಿರೋದ್ರಿಂದ ಮತ್ತು ಎ ಡಿ ಏನ್ ಹೇಳಿ ಛೇದಕ ರೇಖೆ ಆಗಿರೋದ್ರಿಂದ, ಸೊ ಕೋನ ಓ ಎ ಬಿ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಕೋನ ODC ಆಗತ್ತೆ. ಸೊ ಇದು ಪರ್ಯಾಯ ಕೋನಗಳಾಗತ್ತೆ. ಓಕೆ, ಸೊ ಇಲ್ಲಿ ಎಡಿ ಏನ್ ಹೇಳಿ ಛೇದಕ. ಓಕೆ, ಸೊ ಇದು ವೃತ್ತದ ವ್ಯಾಸ ಆಗಿರೋದ್ರಿಂದ ಓ ವೃತ್ತ ಕೇಂದ್ರ ಆಗತ್ತೆ. ಅದರಿಂದ ಓ ಏನಾಗಿದೆ ಬಿಂದು ಎಡಿಯನ್ನ ಮಧ್ಯ ಬಿಂದು ಆಗತ್ತೆ. ಹಾಗಾಗಿ ಎ ಓ ಇಸ್ ಈಕ್ವಲ್ ಟು ಏನಾಯ್ತು, ಓಡಿ ಆಯ್ತು. ಓಕೆ, ಸೊ ಅದೇ ರೀತಿ ಇಲ್ಲಿ ಏನಾಯ್ತು, ಕೋನ ಓ ಎ ಬಿ ಇಸ್ ಈಕ್ವಲ್ ಟು ಓಡಿಸಿ ಆಗತ್ತೆ. ಯಾಕಂದ್ರೆ ಇಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಆಗಿರೋದ್ರಿಂದ ಎಡಿ ಛೇದಕ ರೇಖೆ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇದು ಪರ್ಯಾಯ ಕೋನಗಳಾಗತ್ತೆ. ಓಕೆ, ಸೊ ಇಲ್ಲಿ ನೀವು ಈ ರೀತಿ ರಚನೆಯನ್ನ ಮಾಡ್ಕೊಂಡ್ರೆ, ಸೊ ಕೋನ ಎ ಓ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಸಿ ಓ ಡಿ ಆಗತ್ತೆ. ಕೋನ ಎ ಓ ಬಿ ಈಸ್ ಈಕ್ವಲ್ ಟು ಕೋನ ಸಿ ಓ ಡಿ ಆಗತ್ತೆ. ಸೊ ಯಾಕಂದ್ರೆ ಇದು ಶೃಂಗಾಭಿಮುಖ ಕೋನ. ಓಕೆ, ಸೊ ಶೃಂಗಾಭಿಮುಖ ಕೋನ ಆಗತ್ತೆ. ಸೊ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಸಿ ಓ ಡಿ. ಸೊ ಏನಾಯ್ತು ಹೇಳಿ, ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ಸೊ ಈ ಎರಡು ತ್ರಿಭುಜಗಳು ಏನಾಯ್ತು ಹೇಳಿ ಸರ್ವಸಮ ತ್ರಿಭುಜ ಆಗತ್ತೆ. ಓಕೆ, ಸೊ ಸರ್ವಸಮ ಆಗತ್ತೆ. ಈ ಎರಡು ತ್ರಿಭುಜಗಳು ಸರ್ವಸಮ ಆಗತ್ತೆ. ಓಕೆ, ಸೊ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳ ಸಮನಾಗಿರೋದ್ರಿಂದ ಸೊ ಎ ಬಿ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಸಿ ಡಿ ಆಗತ್ತೆ. ಓಕೆ, ಸೊ ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.